ಹೆಲೋ ಹಾಯ್ ನಮಸ್ಕಾರ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಮಾಡ್ತಿರೋ ರೆಸಿಪಿ ಬಂದುಬಿಟ್ಟು ಚಿಕನ್ ಪೆಪ್ಪರ್ ಡ್ರೈ ಮಾಡೋಣ ಅಂತ. ಅದಕ್ಕೆ ಆಲ್ರೆಡಿ ನಾನು ಚಿಕನ್ ತೊಳೆದಿಟ್ಟಿರೋದಕ್ಕೆ ನಾನು ಒಂದು ಸ್ಪೂನ್ ಖಾರದ ಪುಡಿ, ಅರ್ಧ ಸ್ಪೂನು ಅರಿಶಿನ ಮತ್ತು ಒಂದು ಹಾಫ್ ಸ್ಪೂನು ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಮ್ಯಾಗ್ನೇಟ್ ಮಾಡಿ ಇಡ್ತಾಯಿದ್ದೀನಿ. ಇದಕ್ಕೆ ಮೊಸರು ಆ್ಯಡ್ ಮಾಡೋರು ಆ್ಯಡ್ ಮಾಡ್ಬೋದು, ಅದು ಅಡಿಷ್ನಲ್ಲು. ನಾನು ಅದಕ್ಕೆ ಪೆಪ್ಪರ್ ಡ್ರೈ ಮಾಡೋದಕ್ಕೆ ಮಸಾಲೆ ರೆಡಿ ಮಾಡ್ಕೋತಾ ಇದ್ದೆ. ಅದಕ್ಕೆ ಬೇಕಾದಂಥ ಐಟಮ್ಸು ಧನಿಯಾ, ಜೀರಿಗೆ, ಮೆಣಸು, ಚಕ್ಕೆ, ಲವಂಗ, ಸೋಂಪು ಕಾಳು ಮತ್ತು ಪಲಾವ್ ಎಲೆ, 3 ಮೆಣಸಿನ್ಕಾಯಿ ಹಾಕಿದ್ದೀನಿ. ಇದನ್ನು ಎಷ್ಟೆಷ್ಟು ಬೇಕು ಅಂತ ಆಲ್ರೆಡಿ ನಾನು ವೀಡಿಯೋ ಕ್ಲಿಪ್ಪು ಮಿಸ್ ಆಗಿದೆ, ಸೊ ಹಾಗಾಗಿ ಬಾಣಲೆಯಲ್ಲಿರೋದೇ ನಾನು ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಉದ್ದಿರೋ ಅಂಥ ಬಾಣಲೆನೇ ತೊಗೊಂಡು ಅದರಲ್ಲಿ ಎಣ್ಣೆ ಹಾಕ್ಬಿಟ್ಟು ಬೇಕಾದಂಥ ಇಂಗ್ರೀಡಿಯೆಂಟ್ಸ್ ಆಲ್ರೆಡಿ ಹೆಚ್ಚಿಟ್ಕೊಬಿಟ್ಟಿದ್ದೆ. ಅದಕ್ಕೆ ಈರುಳ್ಳಿ, ಕರಿಬೇವು ಸೊಪ್ಪು, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಬೆಳ್ಳುಳ್ಳಿನ ನಾನು ತೆಗೆದಿಟ್ಕೊಂಡಿದ್ದೆ. ಇವಾಗ ನಾನೊಂದು ಬಾಣಲೆ ಒಳಗಡೆ ಈರುಳ್ಳಿ ಹಾಕಿ ನೀಟಾಗಿ ಬಾಡಿಸ್ತಾ ಇದ್ದೀನಿ. ಅದು ಹಸಿ ವಾಸನೆ ಹೋಗಿ ನೀಟಾಗಿ ಫ್ರೈ ಆಗಬೇಕು. ಯೆಲ್ಲೋ ಕಲರ್ ಬರೋ ರೇಂಜಿಗೆ ನಾವು ಸ್ವಲ್ಪ ಲೈಟ್ ಎಲ್ಲೋ ಬರೋವರೆಗೂ ನಾನು ಈರುಳ್ಳಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಮ್ಯಾಗ್ನೇಟ್ ಮಾಡಿರೋ ಅಂಥ ಚಿಕನ್ನ ನಾನು ತೆಗೆದುಬಿಟ್ಟು ಬಾಣಲೆ ಒಳಗಡೆ ಹಾಕ್ತಾಯಿದ್ದೀನಿ. ಇದು ನೀಟಾಗಿ ಎಣ್ಣೆ ಬಿಟ್ಕೋಬೇಕು ಮತ್ತು ನೀರು ಕೂಡ ಬಿಟ್ಕೋಬೇಕು. ಅಲ್ಲಿವರೆಗೂ ನಾವು ನೀಟಾಗಿ ಬಾಡಿಸ್ಬೇಕಾಗುತ್ತೆ. ನಾನು ಇವಾಗ ಟೊಮೊಟೊ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಯಾಕೆ ಅಂತಂದರೆ ಟೊಮೊಟೊ ಬೇಗ ಫ್ರೈ ಆಗೋಲ್ಲ, ಸೊ ಹಾಗಾಗಿ ಉಪ್ಪನ್ನ ನಾನು ಆ್ಯಡ್ ಮಾಡ್ತಾಯಿಲ್ಲ. ಆಲ್ರೆಡಿ ನಾನು ಮ್ಯಾಗ್ನೇಟ್ ಮಾಡಬೇಕಾದ್ರೆ ಉಪ್ಪು ಹಾಕಿದ್ನಲ್ಲ, ಸೊ ಹಾಗಾಗಿ ಉಪ್ಪು ಆ್ಯಡ್ ಮಾಡ್ತಾಯಿಲ್ಲ. ಇದು ನಾನು ರುಬ್ಬಿರೋ ಅಂಥ ಮಸಾಲೆ. ಇದು 1/4 kg ಚಿಕನಿಗೆ ಇಷ್ಟಾದರೆ ಸಾಗೋ ಮಸಾಲೆ. ನಾವು ಕ್ವಾಂಟಿಟಿ ಎಷ್ಟು ಜಾಸ್ತಿ ಮಾಡ್ತೀವೋ ಮಸಾಲೆನೂ ಕೂಡ ನಾವು ಜಾಸ್ತಿ ಮಾಡಬೇಕಾಗುತ್ತೆ. ನಾನು ಇವಾಗ ಚಿಕನ್ ಇಷ್ಟು ನೀರು ಬಿಟ್ಕೊಂಡಿದೆ. ನಾನು ಇವಾಗ ಮಸಾಲೆ ರುಬ್ಬಿರೋದೆಲ್ಲ ಅದ್ರೊಳಗಡೆ ಹಾಕ್ತಾಯಿದ್ದೀನಿ. ಮಸಾಲೆ ರುಬ್ಬಿರೋದು ಮತ್ತು ನಾನು ಗರಂ ಮಸಾಲ, ಒಂದು ಹಾಫ್ ಸ್ಪೂನು ಚಿಕನ್ ಮಸಾಲ ಹಾಕಿ ಮತ್ತೆ ನಾನು ಬಾಣಲೆ ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ. ಅದು ನೀಟಾಗಿ ಮಸಾಲೆ ಎಲ್ಲ ನೀರು ಬಿಟ್ಕೊಂಡು ಎಣ್ಣೆ ಬಿಟ್ಕೊಂಡು ನೀಟಾಗಿ ಫ್ರೈ ಆಗಬೇಕು. ಸೊ ಹಾಗಾಗಿ ಇವಾಗ ನಾನು ನೋಡ್ತಾ ಇದ್ದೀನಿ ಎಷ್ಟು ನೀಟಾಗಿ ಫ್ರೈ ಆಗಿದೆ ಗೊತ್ತಾ. ಮಸಾಲೆ ಎಲ್ಲ ಬಿಟ್ಕೊಂಡು ಚೆನ್ನಾಗಾಗಿತ್ತು. ಚಿಕನ್ ಪೆಪ್ಪರ್ ಡ್ರೈ ನೋಡೋದಕ್ಕೆ ತುಂಬ ಖುಷಿಯಾಗ್ತಿತ್ತು ಮತ್ತು ಘಮ ಕೂಡ ಅಷ್ಟೇ ಚೆನ್ನಾಗಿ ಬರ್ತಾಯಿತ್ತು. ಇದೇ ಥರ ಚಿಕನ್ ಪೆಪ್ಪರ್ ಡ್ರೈ ತುಂಬ ಡಿಫ್ರೆಂಟಾಗೆಲ್ಲ ಮಾಡ್ತಾರೆ. ಇದು ನನಗೆ ಗೊತ್ತಿರೋ ಹಂಗೆ ನಾನು ಸಿಂಪಲಾಗಿ ಮಾಡೋದು. ಆಲ್ಮೋಸ್ಟ್ ಬ್ಯಾಚುಲರ್ಸ್ಗೆ ಈಸಿಯಾಗಿ ಮಾಡೋರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಕೊನೆಯಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ನಾನು ಟೇಸ್ಟ್ ಮಾಡೋಣ ಅಂತ ಅನ್ನಕ್ಕೆ ಮತ್ತು ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಇದು. ಇದೇ ಥರ ಹೊಸ ರೆಸಿಪೀಸು ಬೇಕು ಅಂತಂದರೆ ನಮ್ಮ ಚಾನಲ್ನ, ಮನ್ದೀಪ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಆಮೇಲೆ ಏನಾದರೂ ಇತ್ತು ಅಂದರೆ ಕಮೆಂಟ್ ಮಾಡಿ, ಓಕೆನಾ. ನಾನು ಮಾತಾಡೋದ್ರಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಅದನ್ನು ಕೂಡ ಹೇಳಿ, ನಾನು ಅದನ್ನು ನೀಟಾಗಿ ತಿದ್ಕೊಳ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ಸಖತ್ ಟೇಸ್ಟಿಯಾಗಿತ್ತು. ಅದು ನೋಡಿ ಯಾವ ಥರ ಚಿಕನ್ನು ಫ್ರೈ ಆಗಿದೆ ಅಂದರೆ ಜ್ಯೂಸಿ ಥರ ಇತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಮನೆಗೆ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಹೇಳಿ. ಡಿಫ್ರೆಂಟಾಗಿದೆ, ತುಂಬ ಥರ ವೆರೈಟೀಸ್ನ ಮಾಡ್ತಾರೆ. ಇದು ತುಂಬ ಸಿಂಪಲಾಗಿರೋ ಅಂಥ ಚಿಕನ್ ಪೆಪ್ಪರ್ ಡ್ರೈ ತುಂಬ ಚೆನ್ನಾಗಿತ್ತು. ನಾನು ತಿಂತಾಯಿದ್ದೀನಿ, ಫುಲ್ ಶೆಕೆ ಆಗ್ತಾಯಿದೆ. ಅದನ್ನು ಸಖತ್ ಫೀಲು ಕೂಡ ಮಾಡ್ತಾಯಿದ್ದೀನಿ. ಅದೆಲ್ಲ ಫುಲ್ಲು ಖಾಲಿ ಮಾಡಿ ನಾನೆಲ್ಲ ಫುಲ್ಲು ಮುಗಿಸ್ಬಿಟ್ಟೆ. ಇದು ಇವತ್ತಿನ ರೆಸಿಪಿ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಲವ್.